ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನೇನು ನಡೆದಿದೆ ಅಂತ ಮಾತಾಡ್ಕೊಳ್ಳೋಣ. ಇದ್ರ ಜೊತೆಗೆ ನಾಳೆ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ಪ್ರತಿಯೊಂದನ್ನು ಕ್ಲಿಯರಾಗಿ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೆನ್ಸೆಕ್ಸ್ 454 ಪಾಯಿಂಟ್ಸ್ ಗೇನ್ ಆಗಿ 77,073 ಕ್ಲೋಸ್ ಆಗಿದೆ. ನಿಫ್ಟಿ 141 ಪಾಯಿಂಟ್ಸ್ ಗೇನ್ ಆಗಿ 23,344 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 810 ಪಾಯಿಂಟ್ಸ್ ಗೇನ್ ಆಗಿ 49,350 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟ್ಲಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಬರೀ ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಮಾತ್ರನೇ ಅಲ್ಲ, ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ ಇವತ್ತು ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮಿಡ್ ಕ್ಯಾಪ್ಸ್ ಆದರೆ ನಿಯರ್ಲಿ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಸ್ಮಾಲ್ ಕ್ಯಾಪ್ಸ್ ನೋಡಿಕೊಂಡ್ರೆ ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಇವತ್ತು ಮಾರ್ಕೆಟ್ ಯಾಕೆ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ನೋಡಿಕೊಂಡ್ರೆ, ನಿಫ್ಟಿ 50ಯಲ್ಲಿ ಸ್ವಲ್ಪ ಕಂಪನೀಸ್ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಮಾರ್ಕೆಟ್ಸ್ ಇಷ್ಟು ಪಾಸಿಟಿವ್ ಆಗಿರೋದು. ಅದ್ರ ಜೊತೆಗೆ ಸ್ವಲ್ಪ ಸ್ಟ್ರಾಂಗ್ ಬೈಯಿಂಗ್ ಸೆಂಟಿಮೆಂಟ್ ಇದೆ. ಮಾರ್ಕೆಟ್ ಇವಾಗಿಂದ ಪಾಸಿಟಿವ್ ಆಗಿರೋ ಚಾನ್ಸಸ್ ಇದೆ ಅಂತ. ಅದರಿಂದ ಈ ಓವರ್ ಆಲ್ ಎರಡು ರೀಸನಿಂದನೇ ಇವತ್ತು ಮಾರ್ಕೆಟ್ಸ್ ಇಷ್ಟು ಪಾಸಿಟಿವ್ ಆಗಿರೋದು. ಅದರಲ್ಲಿ ಯಾವ್ಯಾವ ಕಂಪನೀಸ್ ಬೆಟರ್ ರಿಸಲ್ಟ್ಸ್ ಪೋಸ್ಟ್ ಮಾಡಿದಾವೆ ಅಂತ ನೋಡಿಕೊಂಡ್ರೆ, ಒಂದು ಕೋಟಕ್ ಮಹೀಂದ್ರಾ ಬ್ಯಾಂಕ್. ಈ ಬ್ಯಾಂಕ್ ಬೆಟರ್ ರಿಸಲ್ಟ್ಸ್ ಪೋಸ್ಟ್ ಮಾಡಿರೋದಕ್ಕೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಅಬೌಟ್ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ನಿಫ್ಟಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋ 141 ಪಾಯಿಂಟ್ಸಲ್ಲಿ 52 ಪಾಯಿಂಟ್ಸ್ ಈ ಕೋಟಕ್ ಮಹೀಂದ್ರಾ ಬ್ಯಾಂಕ್ಗೆ ಕಾಂಟ್ರಿಬ್ಯೂಟ್ ಮಾಡಿದೆ ಇವತ್ತು. ನೆಕ್ಸ್ಟ್ ಇವಾಗ ಗ್ಲೋಬಲ್ ಮಾರ್ಕೆಟ್ ವಿಷಯಕ್ಕೆ ಬಂದರೆ, ಫಸ್ಟ್ ಇವಾಗ US ಮಾರ್ಕೆಟ್ ಬಗ್ಗೆ ನೋಡಿಕೊಂಡ್ರೆ, US ಮಾರ್ಕೆಟ್ ಶುಕ್ರವಾರ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು, ಅಬೌವ್ 1%. ಯಾಕಂದರೆ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅವರು US ಎಕಾನಮಿ ಈ ಇಯರ್ಲೂ ಕೂಡ ಬೆಟರ್ ಗ್ರೋತ್ ಇರುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಅದ್ರ ಜೊತೆಗೆ US ಅಲ್ಲಿ ಟಾಪ್ ಬ್ಯಾಂಕ್ಸ್ ಏನಿದ್ದಾವೆ, ಈ ಟಾಪ್ ಬ್ಯಾಂಕ್ಸ್ ಎಲ್ಲ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ US ಮಾರ್ಕೆಟ್ ಶುಕ್ರವಾರ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಈ ಡೇಟಾ ಪಾಯಿಂಟ್ಸ್ನ ಪ್ರತಿಯೊಬ್ಬರು ನೆನಪಿಕೊಳ್ಳಿ. ಏನಂತ ಅಂದರೆ, US ಮಾರ್ಕೆಟಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ ಇದೆ. ಏನಂತ ಅಂದರೆ, ಇವತ್ತು US ಮಾರ್ಕೆಟ್ ಕ್ಲೋಸಲ್ಲಿರುತ್ತೆ. ಅದಾದಮೇಲೆ ಇವತ್ತು ರಾತ್ರಿ US ಪ್ರೆಸಿಡೆಂಟ್ ಆದ ಡೊನಾಲ್ಡ್ ಟ್ರಂಪ್ ಅವರು ಪವರ್ಗೆ ಬರ್ತಾ ಇದ್ದಾರೆ. ಇವತ್ತು ಇನಾಗ್ರೇಷನ್ ಇರುತ್ತೆ. ಈ ಇನಾಗ್ರೇಷನ್ ಭಾಗವಾಗಿ ತುಂಬಾ ಅಪ್ಡೇಟ್ಸ್ ಬಂದಿದ್ದಾವೆ. ಇವಾಗ ಇವರು ಪವರ್ಗೆ ಬಂದ ಮೇಲೆ ಯಾವ ಥರ ಕೆಲಸ ಮಾಡ್ತಾರೆ, ಲಾಸ್ಟ್ ಟೈಮ್ ಪ್ರೆಸಿಡೆಂಟ್ ಆದಾಗ ಇವರು ಯಾವ ಥರ ಕೆಲಸ ಮಾಡಿದರು, ಯಾವ್ಯಾವ ಸಿಚುವೇಶನ್ಸ್ನ ಯಾವ ಥರ ಹ್ಯಾಂಡಲ್ ಮಾಡ್ತಾರೆ, ಪ್ರತಿಯೊಂದೂ ಅಪ್ಡೇಟ್ ಆಗಿದೆ. ಇವಾಗ ಈ ಅಪ್ಡೇಟ್ಸ್ ಪ್ರಕಾರ ನೋಡಿಕೊಂಡ್ರೆ ಯಾವ್ಯಾವ ಸಿಚುವೇಶನಲ್ಲಿ ಇವರು ಯಾವ್ಯಾವ ಥರ ವರ್ಕ್ ಮಾಡ್ತಾರೆ ಅಂತ ನೋಡಿಕೊಂಡ್ರೆ, ಮೊದಲನೇದಾಗಿ ಲಾಸ್ಟ್ 2 ಮಂತ್ಸಿಂದ ಎಲ್ಲರಿಗೂ ಒಂದು ಟೆನ್ಷನ್ ಇದೆ. ಏನಂತಂದರೆ, ಇವಾಗ ಸ್ವಲ್ಪ ದೇಶದ ಮೇಲೆಲ್ಲ ಟ್ಯಾಕ್ಸಸ್ನ ಜಾಸ್ತಿ ಮಾಡ್ತಾರೆ. ಅದರಿಂದ ಆ ಕಂಟ್ರಿ ಎಕಾನಮಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ಎಲ್ಲ ಅಪ್ಡೇಟ್ಸ್ ಬಂದಿದ್ವು. ಆದರೆ ಇವಾಗಿರೋ ಅಪ್ಡೇಟ್ಸ್ ಪ್ರಕಾರ ಆ ಥರ ತುಂಬಾ ವೈಲೆಂಟ್ ಡಿಸಿಷನ್ಸ್ ಏನು ತೊಗೊಳಲ್ಲ ಅಂತ ಅಪ್ಡೇಟ್ ಆಗಿದೆ. ಅದ್ರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಪವರ್ಗೆ ಬಂದ ಮೇಲೆ ಒಂದು ಸಲ ಚೈನಾಗೆ ಮತ್ತು ಇಂಡಿಯಾಗೆ ಕೂಡ ವಿಸಿಟ್ ಮಾಡಬೇಕು ಅಂತ ಕೂಡ ಅಪ್ಡೇಟ್ ಆಗಿದೆ. ಅದಾದಮೇಲೆ ಇವಾಗ ಪವರ್ಗೆ ಬರ್ತಿದ್ದಂಗೆ ಮುಂಚೆ ಏನೇನು ಇವರು ಆರ್ಮಿ ಕೊಟ್ಟಿದ್ರೋ ಎಲೆಕ್ಷನ್ ಟೈಮಲ್ಲಿ ಅವನ್ನೆಲ್ಲ ಪೂರ್ತಿಗೊಳಿಸ್ತೀವಿ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಇವಾಗ ಪವರ್ಗೆ ಬಂದ ಮೇಲೆ ಏನೇನು ಸ್ಟೇಟ್ಮೆಂಟ್ಸ್ ಮಾಡ್ತಾರೆ, ಇವರು ಯಾವ ಥರ ಕೆಲಸ ಮಾಡ್ತಾರೆ, ಇದರಿಂದ ಯಾರಿಗೆ ಬೆನಿಫಿಟ್ ಆಗುತ್ತೆ, ಯಾರಿಗೆ ನೆಗೆಟಿವ್ ಆಗುತ್ತೆ ಅಂತ ಪ್ರತಿಯೊಂದೂ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೋಡೋಣ ಓವರ್ ಆಲ್ ಇವತ್ತು ನಾಳೆ ಒಳಗಡೆ ಇನ್ನೂ ಯಾವುದಾದ್ರೂ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಮಾಡ್ತಾರಾ ಇಲ್ವಾ ಅಂತ. ಒಂದು ವೇಳೆ ಏನಾದರೂ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಏನಾದರೂ ಮಾಡಿದ್ರೆ ನಮ್ಮ ಮಾರ್ಕೆಟ್ಗೆ ಕೂಡ ಎಫೆಕ್ಟ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ನೋಡೋಣ ಯಾವ ಥರ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ FIDI ಡೇಟಾ ನೋಡಿಕೊಂಡ್ರೆ, ಕ್ಯಾಶ್ ಮಾರ್ಕೆಟಲ್ಲಿ ಈ ರೆಕಾರ್ಡಿಂಗ್ ಟೈಮಲ್ಲಿ ಇನ್ನೂ FIDI ಡೇಟಾ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆಗ್ತಿದ್ದಂಗೆ ವಾಟ್ಸಪ್ ಚಾನಲಲ್ಲಿ ಅಥವಾ ಕಮೆಂಟ್ ಸೆಷನಲ್ಲಿ ಶೇರ್ ಮಾಡ್ತೀನಿ, ಒಂದು ಸಲ ಚೆಕ್ ಮಾಡಿ. ಮತ್ತು ಈ FIDI ಡೇಟಾ ನೋಡಿಕೊಂಡ್ರೆ ಲಾಸ್ಟ್ ಈ 20 ಡೇಸಲ್ಲಿ ನಮ್ಮ ಮಾರ್ಕೆಟಿಂದ ನಿಯರ್ಲಿ 45,000 ಕೋಟಿವರೆಗೂ FIIs ಅವರು ಸೆಲ್ ಮಾಡ್ತಾನೆ ಇದ್ದಾರೆ. ಇದೇ ಥರ ಎಷ್ಟು ಸೆಲ್ ಮಾಡ್ತಾರೆ ಅಂತ ನೋಡಬೇಕು. DIs ಆದರೆ ಪ್ರತಿದಿನ ಬೈ ಮಾಡ್ತಾನೆ ಬರ್ತಾ ಇದ್ದಾರೆ. FIIs ಎಷ್ಟು ಸೆಲ್ ಮಾಡ್ತಾರೋ ಅಷ್ಟು DIs ಬೈ ಮಾಡೇ ಇರ್ತಾರೆ ಪ್ರತಿದಿನವೂ. ನೋಡೋಣ ಇವತ್ತು ಮೇಜರಾಗಿ ಅಷ್ಟೇನು ಸೆಲ್ ಆಫ್ ಏನು ನಡೆದಿರಲ್ಲ ಅಂತ ಅನ್ಕೊತೀನಿ. ನೋಡೋಣ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಮೊದಲನೇದಾಗಿ ಕೋಟಕ್ ಮಹೀಂದ್ರಾ ಬ್ಯಾಂಕ್. ಈ ವೀಕೆಂಡಲ್ಲಿ ಈ ಬ್ಯಾಂಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರು ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ 15% ಗ್ರೋ ಆಗಿದೆ, ಮತ್ತು ಪ್ರಾಫಿಟ್ಸ್ ಆದರೆ 10% ಗ್ರೋ ಆಗಿದೆ. ಮತ್ತು ಅವರೇಜ್ ಡೆಪಾಸಿಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 15% ಇನ್ಕ್ರೀಸ್ ಆಗಿದೆ. ಓವರ್ ಆಲ್ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ.
ಮತ್ತೆ ಈ ತರ ಪಾಸಿಟಿವ್ ರಿಸಲ್ಟ್ಸ್ ಪೋಸ್ಟ್ ಮಾಡಿರೋದಕ್ಕೆ ಈ ಅನಲಿಸ್ಟ್ಸ್ ಎಲ್ಲ ಈ ಬ್ಯಾಂಕ್ಗೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಯಾವ್ಯಾವ ಅನಲಿಸ್ಟ್ ಅಂತ ನೋಡ್ಕೊಂಡ್ರೆ ಮೋತಿಲಾಲ್ ಓಸ್ವಾಲ್ ಅವರು, ಜೆಫ್ರೀಸ್ ಅವರು, ಆನಂದ್ ರಾತಿ, ನುವಾಮಾ, ಈ ತರ ತುಂಬಾನೇ ದೊಡ್ಡ ದೊಡ್ಡ ಅನಲಿಸ್ಟ್ ಎಲ್ಲ ಈ ಬ್ಯಾಂಕ್ಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ಅವರೇಜ್ ಆಗಿ 2200 ಪರ್ ಶೇರ್ ಅಂತ ಹೇಳಿದ್ದಾರೆ. ಮತ್ತೆ ಟೋಟಲ್ 44 ಅನಲಿಸ್ಟ್ ಅಲ್ಲಿ 33 ಅನಲಿಸ್ಟ್ ಈ ಬ್ಯಾಂಕ್ಗೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಅದರಿಂದನೇ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಶೇರ್ ಪ್ರೈಸ್ ನೋಡ್ಕೊಂಡ್ರೆ ನಿಯರ್ಲಿ 10% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ಈ ಟೆಲಿಕಾಂ ಕಂಪನೀಸ್ ನೋಡಿದ್ರಾ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಲ್ಲಿ ನೋಡ್ಕೊಂಡ್ರೆ ವೊಡಾಫೋನ್ ಐಡಿಯಾ ಆಗಲಿ, ಏರ್ಟೆಲ್ ಆಗಲಿ, ಟಾಟಾ ಟೆಲಿ, ಮಹಾನಗರ್ ಟೆಲಿ, ಈ ಎಲ್ಲಾ ಕಂಪನೀಸ್ ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ AGR ಅಡ್ಜಸ್ಟೆಡ್ ಗ್ರಾಸ್ ರೆವಿನ್ಯೂಸ್, ಈ AGR ಬಗ್ಗೆ 2 ಮಂತ್ಸ್ ಬ್ಯಾಕ್ ಏನೆ ಪ್ರತಿಯೊಂದನ್ನು ಕ್ಲಿಯರ್ ಆಗಿ ಮಾತಾಡ್ಕೊಂಡಿದ್ವಿ. ಈ AGR ಯಾವಾಗ ಸ್ಟಾರ್ಟ್ ಆಯ್ತು, ಇದಕ್ಕೂ ಮತ್ತೆ ಟೆಲಿಕಾಂ ಕಂಪನೀಸ್ಗೆ ಏನ್ ಲಿಂಕ್ ಇದೆ, ಯಾವಾಗಿಂದ ಅಂದ್ರೆ 1999 ಇಂದ ಈ AGR ಅಲ್ಲಿ ಏನೇನ್ ನಡೆದಿದೆ ಅಂತ ಪ್ರತಿಯೊಂದನ್ನು ಕ್ಲಿಯರ್ ಆಗಿ ಮಾತಾಡ್ಕೊಂಡಿದ್ವಿ. ಈ AGR ಇಂದ ಈ ಟೆಲಿಕಾಂ ಕಂಪನೀಸ್ಗೆ ಯಾಕೆ ಈ ತರ ಇಷ್ಟೊಂದು ಡ್ಯೂಸ್ ಎಲ್ಲ ಇನ್ಕ್ರೀಸ್ ಆಗಿದ್ವು ಅಂತ ಪ್ರತಿಯೊಂದನ್ನು ಕ್ಲಿಯರ್ ಆಗಿ ಮಾತಾಡ್ಕೊಂಡಿದ್ವಿ. ಇವಾಗ ಈ AGR ಡ್ಯೂಸ್ ಏನಿದೆ, ಈ AGR ಡ್ಯೂಸ್ ಕಾಮನ್ ಆಗಿ ಪ್ರತಿ ಕಂಪನಿಗೂ ಇದೆ. ವೊಡಾಫೋನ್ ಐಡಿಯಾದವ್ರಿಗೆ ನೋಡ್ಕೊಂಡ್ರೆ ನಿಯರ್ಲಿ 80,000 ಕ್ರೋರ್ಸ್ ವರ್ಗೂ ಇದೆ. ಅದಾದ್ಮೇಲೆ ಏರ್ಟೆಲ್ ಅವ್ರಿಗೆ ನೋಡ್ಕೊಂಡ್ರೆ ನಿಯರ್ಲಿ 40,000 ಕ್ರೋರ್ಸ್ ವರ್ಗು ಡ್ಯೂಸ್ ಇದೆ. ಅದಾದ್ಮೇಲೆ ಟಾಟಾ ಟೆಲಿ ಅವ್ರಿಗಾದ್ರೆ ನಿಯರ್ಲಿ 14,000 ಕ್ರೋರ್ಸ್ ಡ್ಯೂಸ್ ಇದೆ. ಇವಾಗ ಈ ಡ್ಯೂಸ್ ಏನಿದೆ, ಈ ಡ್ಯೂಸ್ ಎಂದೋ ಒಂದಿನ ಗೌರ್ಮೆಂಟ್ಗೆ ಈ ಟೆಲಿಕಾಂ ಕಂಪನೀಸ್ ಕಂಪ್ಲೀಟ್ ಆಗಿ ಕಟ್ಟಲೇಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗ ಈ ಡ್ಯೂಸ್ ಮೇಲೆ ಇಂಟ್ರೆಸ್ಟ್ ಅನ್ನೋದು ಇದ್ದೇ ಇರುತ್ತೆ. ಇಂಟ್ರೆಸ್ಟ್ ಆದ್ಮೇಲೆ ಇಷ್ಟು ವರ್ಷಗಳು ಕಟ್ಟದೆ ಬಂದಿರೋದಕ್ಕೆ ಸ್ವಲ್ಪ ಪೆನಾಲ್ಟಿ ಕೂಡ ಈ ಡ್ಯೂಸ್ ಮೇಲೆ ಇದ್ದೇ ಇರುತ್ತೆ. ಇವಾಗ ಓವರ್ ಆಲ್ ಈ AGR ಮೇಲಿರೋ ಇಂಟ್ರೆಸ್ಟ್ ನ ಮತ್ತೆ ಪೆನಾಲ್ಟೀಸ್ ನ ಗೌರ್ಮೆಂಟ್ ಅವರು ಕ್ಲಿಯರ್ ಮಾಡೋ ಚಾನ್ಸಸ್ ಇದೆ ಅಂತ ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ ಇಂದ ಈ ಟೆಲಿಕಾಂ ಸ್ಟಾಕ್ಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದರಲ್ಲಿ ಈ ವೊಡಾಫೋನ್ ಐಡಿಯಾದವ್ರಿಗೆ ಎಷ್ಟು AGR ಡ್ಯೂಸ್ ಇದೆ ಅಂತ ನೋಡ್ಕೊಂಡ್ರೆ ನಿಯರ್ಲಿ 80,000 ಕ್ರೋರ್ಸ್ ADR ಡ್ಯೂಸ್ ಇದೆ. ಅದರಲ್ಲಿ ಈ ವೇವ್ ಆಫ್ ಇಂದ ನಿಯರ್ಲಿ 15 to 20,000 ಕ್ರೋರ್ಸ್ ಸೇವ್ ಆಗೋ ಚಾನ್ಸಸ್ ಇದೆ ಅಂತ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 15% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯ್ತು. ಮತ್ತೆ ಕ್ಲೋಸಿಂಗ್ ಟೈಮ್ಗೆಲ್ಲ ನೋಡ್ಕೊಂಡ್ರೆ ನಿಯರ್ಲಿ 10% ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಈ ತರ ಈ ಕಂಪನಿಗೆ ಡ್ಯೂಸ್ ಏನಾದರೂ ಉಳ್ಕೊಂಡ್ರೆ ಕೇಪೆಕ್ಸ್ಗೆ ತುಂಬಾನೇ ಉಪಯೋಗ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ 2027ಗೆಲ್ಲ ನಿಯರ್ಲಿ 50 to 60,000 ಕ್ರೋರ್ಸ್ ಕೇಪೆಕ್ಸ್ಗೋಸ್ಕರನೇ ಈ ವೊಡಾಫೋನ್ ಐಡಿಯಾದವರು ಖರ್ಚು ಮಾಡ್ತಾ ಇದ್ದಾರೆ. ಈ 5Gಗೋಸ್ಕರ, ಜೊತೆಗೆ ಬ್ರಾಡ್ಬ್ಯಾಂಡ್ ಸರ್ವಿಸಸ್ಗೋಸ್ಕರ, ಅದಾದ್ಮೇಲೆ ನೋಕಿಯಾ ಜೊತೆ ಕೂಡ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದೆ 5Gಗೋಸ್ಕರನೇ. ಅದಕ್ಕೋಸ್ಕರ ಈ ಓವರ್ ಆಲ್ ಎಲ್ಲಾನು ಬೆನಿಫಿಟ್ ಆಗುತ್ತೆ ಅಂತ ಈ ತರ ವೇ ಆಫ್ ನ್ಯೂಸ್ ಅಪ್ಡೇಟ್ ಆಗಿರೋದಕ್ಕೇನೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದ್ಮೇಲೆ ಏರ್ಟೆಲ್ ಅವ್ರ ವಿಷಯಕ್ಕೆ ಬಂದ್ರೆ ಏರ್ಟೆಲ್ ಅವ್ರಿಗೆ ನೋಡ್ಕೊಂಡ್ರು 40,000 ಕ್ರೋರ್ಸ್ AGR ಇದೆ. ಈ AGR ಅಲ್ಲಿ ನಿಯರ್ಲಿ 12 to 15 ಕ್ರೋರ್ಸ್ ವರ್ಗೂ ಏರ್ಟೆಲ್ ಅವ್ರಿಗೆ ಏನಾದ್ರು ವೇ ಆಫ್ ಸಿಕ್ಕಿದ್ರೆ ನಿಯರ್ಲಿ 12 to 15,000 ಕ್ರೋರ್ಸ್ ಸೇವ್ ಆಗೋ ಚಾನ್ಸಸ್ ಇದೆ. ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಅಪ್ಡೇಟ್ ಕೂಡ ಬಂದಿದೆ ಇವತ್ತು. ಏನಂತ ಅಂದ್ರೆ ಈ ಏರ್ಟೆಲ್ ಕಂಪನಿ ಏನಿದೆ, ಇವರು ಬಜಾಜ್ ಫೈನಾನ್ಸ್ ಕಂಪನಿ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ. ಏನಕ್ಕಂದ್ರೆ ಡಿಜಿಟಲ್ ಪೇಮೆಂಟ್ ಸರ್ವಿಸಸ್ಗೋಸ್ಕರ. ಅಂದ್ರೆ ಇವಾಗ ಬಜಾಜ್ ಫೈನಾನ್ಸ್ ಕಂಪನಿ ಹತ್ರ ಏನೇನ್ ಫಿನಾನ್ಷಿಯಲ್ ಪ್ರಾಡಕ್ಟ್ ಇದೆ ಆ ಪ್ರಾಡಕ್ಟ್ ನ ಏರ್ಟೆಲ್ ಥ್ಯಾಂಕ್ಸ್ ಆಪ್ ಅಲ್ಲಿ ತರೋದಕ್ಕೆ ನೋಡ್ತಾ ಇದ್ದಾರೆ. ಈ ಪಾರ್ಟ್ನರ್ಶಿಪ್ ಇಂದ ಈ ಎರಡು ಕಂಪನೀಸ್ಗೂ ತುಂಬಾನೇ ಬೆನಿಫಿಟ್ ಆಗುತ್ತೆ. ಈ ನ್ಯೂಸ್ ಯಾವಾಗ ಅಪ್ಡೇಟ್ ಆಯ್ತೋ ಅವಾಗ ಬಜಾಜ್ ಫೈನಾನ್ಸ್ ಕಂಪನಿ ನೋಡ್ಕೊಂಡ್ರೆ ನಿಯರ್ಲಿ 3% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಟಾಟಾ ಟೆಲಿ, ಈ ಕಂಪನಿ ಕೂಡ ಅಬೌಟ್ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ AGR ಡ್ಯೂಸ್ ಏನಾದರೂ ಕಮ್ಮಿ ಆದ್ರೆ ಈ ಕಂಪನಿ ಕೂಡ ತುಂಬಾನೇ ಬೆನಿಫಿಟ್ ಆಗುತ್ತೆ ಅಂತ. ಅದಾದ್ಮೇಲೆ ಮಹಾನಗರ್ ಟೆಲಿಕಾಂ, ಈ ಕಂಪನಿ ಕೂಡ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೋಡೋಣ ಈ AGR ಇಶ್ಯೂ ಬಗ್ಗೆ ಏನ್ ಅಪ್ಡೇಟ್ ಬರುತ್ತೆ ಟೈಮ್ ಟು ಟೈಮ್ ಅಂತ. ಬರೀ ಇವತ್ತೊಂದೇ ದಿನನೇ ಅಲ್ಲ ಈ AGR ಬಗ್ಗೆ ಅಪ್ಡೇಟ್ ಬಂದಿರೋದು, ಇದಕ್ಕೂ ಮುಂಚೆನೇ ಇದೇ ತರ ತುಂಬಾನೇ ಅಪ್ಡೇಟ್ಸ್ ಬಂದಿದ್ದಾವೆ. ಅವತ್ತೆಲ್ಲಾನು ಈ ವೊಡಾಫೋನ್ ಐಡಿಯಾ ಸ್ಟಾಕ್ ಮಾತ್ರ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಡ್ಯೂಸ್ ಆಗಲಿ ಕಮ್ಮಿ ಮಾಡ್ಕೊಳೋದು ಈ ವೊಡಾಫೋನ್ ಐಡಿಯಾ ಕಂಪನಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಇವಾಗ ತುಂಬಾನೇ ಸ್ಟ್ರಗಲ್ ಆಗ್ತಾ ಇದೆ ಕಂಪನಿ ಪ್ರಾಫಿಟ್ಸ್ನ ಪೋಸ್ಟ್ ಮಾಡೋದಕ್ಕೆ, ಜೊತೆಗೆ ಗ್ರೋತ್ನ ಪೋಸ್ಟ್ ಮಾಡೋದಕ್ಕೆ. ಅದರಿಂದ ನೋಡೋಣ ಕಮ್ಮಿಂಗ್ ಟೈಮಲ್ಲೂ ಓವರ್ ಆಲ್ ಯಾವುದೇ ಥರ ಈ AGR ಬಗ್ಗೆ ಏನೇ ಅಪ್ಡೇಟ್ಸ್ ಬಂದ್ರೂ ಅದು ಫಸ್ಟ್ ರಿಯಾಕ್ಟ್ ಆಗೋ ಕಂಪನಿ ಯಾವುದು ಅಂತ ಅಂದರೆ ವೊಡಾಫೋನ್ ಐಡಿಯಾ ಕಂಪನಿನೇ. ಇದನ್ನು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಇವತ್ತು ಲಕ್ಷ್ಮಿ ಡೆಂಟಲ್ IPO ಇತ್ತಲ್ಲ, ಈ IPO ಮಾರ್ಕೆಟ್ಗೆ ಲಿಸ್ಟ್ ಆಗಿದೆ. ಇನ್ವೆಸ್ಟರ್ಸ್ಗೆ 26% ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ. ಮತ್ತು ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟಲ್ಲಿ ಇದ್ದಿದ್ದಕ್ಕೆ ಶೇರ್ ಪ್ರೈಸ್ ಇನ್ನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿ 28% ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿಮ್ಗೆ ಯಾರಿಗಾದ್ರೂ ಈ IPO ಅಲಾಟ್ ಆಗಿದ್ರೆ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಇವಾಗ ಎಕ್ಸಿಟ್ ಆಗ್ತೀರಾ ಅಥವಾ ಈ ಕಂಪನಿನ ಅದೇ ಥರ ಹೋಲ್ಡ್ ಮಾಡ್ತೀರಾ ಅಂತ. ನೆಕ್ಸ್ಟ್ ಇವಾಗ ಬಜೆಟ್ ವಿಚಾರಕ್ಕೆ ಬಂದರೆ
ಬಜೆಟ್ ರ್ಯಾಲಿ ಮಾರ್ಕೆಟಲ್ಲಿ ಆಗಲೇ ಶುರು ಆಗೋಗಿದೆ. ರೀಸೆಂಟಾಗಿ ನೋಡಿಕೊಂಡ್ರೆ ರೈಲ್ವೆ ಸ್ಟಾಕ್ಸ್ ಎಲ್ಲ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆದವು. ಅದಾದಮೇಲೆ ಪವರ್ ಸ್ಟಾಕ್ಸ್ ಕೂಡ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆದವು. ಮತ್ತು ಲಾಸ್ಟ್ 2 ಟ್ರೇಡಿಂಗ್ ಡೇಸಲ್ಲಿ ನೋಡಿಕೊಂಡ್ರೆ ಎಥನಾಲ್ ಸ್ಟಾಕ್ಸ್ ಯಾವಿದ್ವು, ಈ ಎಥನಾಲ್ ಸ್ಟಾಕ್ಸ್ ಎಲ್ಲನೂ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆದವು. ಅದಾದಮೇಲೆ ಈ ಡಿಫೆನ್ಸ್ ಸ್ಟಾಕ್ಸ್ ನೋಡ್ತಾ ಇದ್ದೀರಾ, ಲಾಸ್ಟ್ 6 ಮಂತ್ಸ್ ಅಲ್ಲಿ ತುಂಬಾನೇ ಕರೆಕ್ಟ್ ಆಗಿದೆ. ಈ ಪ್ರತಿ ಡಿಫೆನ್ಸ್ ಕಂಪನಿನೂ ಜುಲೈ ಆಲ್ ಟೈಮ್ ಹೈಸ್ ಇಂದ ನೋಡ್ಕೊಂಡ್ರೆ ಎಬೋವ್ 50% ಕರೆಕ್ಟ್ ಆಗಿದೆ. ಅದಾದ್ಮೇಲೆ ಈ NSE ಡಿಫೆನ್ಸ್ ಇಂಡೆಸಿಸ್ ಮಾತ್ರನೇ ನೋಡ್ಕೊಂಡ್ರು 25% ಕರೆಕ್ಟ್ ಆಗಿದೆ. ಮತ್ತೆ ಆಲ್ ಟೈಮ್ ಹೈಸ್ ಇಂದ ನೋಡ್ಕೊಂಡ್ರೆ ಎಲ್ಲಾ ಸ್ಟಾಕ್ಸ್ ನಿಯರ್ಲಿ 50% ವರೆಗೂ ಕರೆಕ್ಟ್ ಆಗಿದೆ. ಇವಾಗ ಈ ಬಜೆಟ್ ಅಲ್ಲಿ ಏನಾದ್ರು ಡಿಫೆನ್ಸ್ಗೋಸ್ಕರ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಇರುತ್ತೆ, ಜೊತೆಗೆ ಅಲೋಕೇಶನ್ ಕೂಡ ಜಾಸ್ತಿ ಮಾಡ್ತಾರೆ ಅಂತ ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ಸ್ ಇಂದ ಈ ಎಲ್ಲಾ ಡಿಫೆನ್ಸ್ ಸ್ಟಾಕ್ಸ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೆ. ಅದ್ರಲ್ಲಿ ಇವತ್ತು ನೋಡ್ಕೊಂಡ್ರೆ ಅಪೋಲೋ ಮೈಕ್ರೋ ಸಿಸ್ಟಮ್ ಈ ಕಂಪನಿ ನೋಡ್ಕೊಂಡ್ರೆ ನಿಯರ್ಲಿ 16% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಮ್ಯಾಸ್ಗಾನ್ ಡಾಕ್ ಶಿಪ್ ಬಿಲ್ಡಿಂಗ್ ಆದ್ರೆ ಲಾಸ್ಟ್ 2-3 ಟ್ರೇಡಿಂಗ್ ಸೆಷನ್ಸ್ ಇಂದನು ಎಬೋವ್ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಮತ್ತೆ ಗಾರ್ಡನ್ ರೀಚ್ ಶಿಪ್ ಬಿಲ್ಡಿಂಗ್ ಆಗ್ಲಿ, ಕೊಚಿನ್ ಶಿಪ್ ಯಾರ್ಡ್ ಆಗ್ಲಿ, ಈ ಎಲ್ಲಾ ಕಂಪನೀಸು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೆ. ಮತ್ತೆ ಫ್ರೆಂಡ್ಸ್, ಇದು ಯಾವ ತರ ಆಗುತ್ತಂದ್ರೆ, ಇವಾಗೇನೋ ಬಜೆಟ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಬರುತ್ತೆ, ಮತ್ತೆ ಅಲೋಕೇಶನ್ ಅನ್ನೋದು ಜಾಸ್ತಿ ಇರುತ್ತೆ ಅಂತ ಎಲ್ಲಾ ಸ್ಟಾಕ್ಸ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಡಿಫೆನ್ಸ್ ಆಗ್ಲಿ, ಪವರ್ ಆಗ್ಲಿ, EV ಆಗ್ಲಿ, ಈ ಎಲ್ಲಾ ಸೆಕ್ಟರ್ ಅಲ್ಲಿರೋ ಕಂಪನೀಸು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತವೆ. ಬಜೆಟ್ ದಿನ ನೋಡ್ಕೊಂಡ್ರೆ ಎಕ್ಸ್ಪೆಕ್ಟೇಷನ್ ನ ಮೀಟ್ ಆಗ್ಲಿಲ್ಲ ಅಂತ ಶೇರ್ ಪ್ರೈಸ್ಗಳು ತುಂಬಾನೇ ಕರೆಕ್ಟ್ ಆಗ್ತಾ ಬರ್ತವೆ ಅವತ್ತೊಂದೇ ದಿನನೇ. ಯಾಕಂದ್ರೆ ಈ ಬಜೆಟ್ಗಿನ್ನ ಮುಂಚೆನೆ ಈ ಸ್ಟಾಕ್ಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತವೆ. ಅದರಿಂದ ಹೆವಿ ವಾಲ್ಯೂಮ್ ಬೈಯಿಂಗ್ಸ್ ನಡೆದಿರುತ್ತೆ. ಅದರಿಂದ ಶೇರ್ ಪ್ರೈಸ್ ಕೂಡ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಪಾಸಿಟಿವ್ ಸೆಂಟಿಮೆಂಟ್ ಇಂದ ಯಾವಾಗ ಸಡನ್ ಆಗಿ ಬಜೆಟ್ ದಿನ ಅಲೋಕೇಶನ್ ನ ಕಮ್ಮಿ ಮಾಡೋದೋ ಅಥವಾ ಇನ್ನ ಏನಾದ್ರೂ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಏನಾದ್ರೂ ಬಂದ್ರೆ ಶೇರ್ ಪ್ರೈಸ್ ಇನ್ನೂ ತುಂಬಾನೇ ಕರೆಕ್ಟ್ ಆಗ್ಬಿಡ್ತಾವ ಅವಾಗ. ಅದಕ್ಕೋಸ್ಕರ ಈ ರಿಟೇಲ್ ಇನ್ವೆಸ್ಟರ್ಸ್ ಆಗಲಿ ಅಥವಾ ಈ ಮಾರ್ಕೆಟ್ ಒಳಗಡೆ ಯಾರಾದರೂ ಹೊಸದಾಗಿ ಬಂದಿದ್ರೆ ಒಂದು ಸ್ವಲ್ಪ ಕ್ಲೀನ್ ಆಗಿ ನೋಡ್ಕೊಂಡು ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ. ಅಥವಾ ಈ ಬಜೆಟ್ ಇದೆ ಅಂತ ಬಸ್ಸಲ್ಲಿ ಸ್ವಲ್ಪ ಸ್ಟಾಕ್ಸ್ ಓಡಾಡ್ತಾ ಇರ್ತವೆ, ದಿನ ಅಪ್ಪರ್ ಸರ್ಕ್ಯೂಟ್ ಹೊಡಿತಾ ಇರ್ತವೆ, ಅಂತ ಸ್ಟಾಕ್ಸ್ ಹತ್ರ ಕೂಡ ಸ್ವಲ್ಪ ಹುಷಾರಾಗಿರಿ. ಯಾಕಂದ್ರೆ ಇವಾಗೇನೋ ಪಾಸಿಟಿವ್ ಸೆಂಟಿಮೆಂಟ್ ಇದೆ ಅಂತ 5% ಅಥವಾ 10% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಲಾಕ್ ಆಗ್ತವೆ. ಅದೇ ತರ ಸ್ವಲ್ಪ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಏನಾದರೂ ಬಂದ್ರೆ ಲೋಯರ್ ಸರ್ಕ್ಯೂಟ್ ಅಲ್ಲಿ ಲಾಕ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ಆ ಲೋಯರ್ ಸರ್ಕ್ಯೂಟ್ ಅಲ್ಲಿ ಲಾಕ್ ಆದಾಗ ನೀವು ಸೆಲ್ ಮಾಡಕ್ ಕೂಡ ಆಗಲ್ಲ. ಅದರಿಂದ ನಿಮ್ಮ ಪ್ರಾಫಿಟ್ಸ್ನ ಕೂಡ ಕಳ್ಕೊಂತೀರಾ. ಅದ್ರ ಜೊತೆಗೆ ನಿಮ್ಮ ಕ್ಯಾಪಿಟಲ್ ಏನು ತಂದಿರ್ತೀರಾ ಅದರಲ್ಲಿ ಕೂಡ ನೀವು ಲಾಸಸ್ನ ನೋಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಅದಾದ್ಮೇಲೆ ವಿಪ್ರೋ ಕಂಪನಿ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಈ ರಿಸಲ್ಟ್ಸ್ನ ಇಂದಿನ ಮಾರ್ಕೆಟ್ ನ್ಯೂಸಲ್ಲೇ ಪೂರ್ತಿಯಾಗಿ ಮಾತಾಡ್ಕೊಂಡಿದ್ವಿ. ಮತ್ತೆ ಇವತ್ತು ನೋಡ್ಕೊಂಡ್ರೆ ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ ಎಬೋವ್ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವ್ರ ರೆವೆನ್ಯೂಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 1% ಗ್ರೋ ಆಗಿದೆ. ಮತ್ತು ಪ್ರಾಫಿಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 25% ಇನ್ಕ್ರೀಸ್ ಆಗಿದೆ. ಇದ್ರ ಜೊತೆಗೆ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ನೋಡ್ಕೊಂಡ್ರು ಒಳ್ಳೆ ಗ್ರೋತ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಶೇರ್ ಪ್ರೈಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇದ್ರ ಜೊತೆಗೆ ಮ್ಯಾನೇಜ್ಮೆಂಟ್ ಅವ್ರು ಕೂಡ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ, ಕಮ್ಮಿಂಗ್ ಟೈಮಲ್ಲೂ ಕೂಡ ಇದೇ ಥರ ಗ್ರೋತ್ನ ಪೋಸ್ಟ್ ಮಾಡ್ತೀವಿ ಅಂತ. ಅದರಿಂದ ಓವರ್ ಆಲ್ ವಿಪ್ರೋ ಕಂಪನಿ ಇವತ್ತು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ಒಂದ್ಸಲ ಯೋಚನೆ ಮಾಡಿ, ಮಾರ್ಕೆಟ್ ಯಾಕೆ ಇವತ್ತು ಇಷ್ಟು ಪಾಸಿಟಿವ್ ಆಗಿರೋದು ಅಂತ. ಇದಕ್ಕೆ ಮೇಯ್ನ್ ಆಗಿ 2 ರೀಸನ್ಸೇ. ಒಂದು, ಕೋಟಕ್ ಮಹೀಂದ್ರ ಬ್ಯಾಂಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಬೆಟರ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ವಿಪ್ರೋ ಕಂಪನಿ ಕೂಡ ಕ್ವಾರ್ಟರ್ಲಿ ನಂಬರ್ಸ್ ಬೆಟರ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಈ 2 ಕಂಪನೀಸ್ ನಿಫ್ಟಿ 50 ಲಿಸ್ಟ್ ಆಗಿರೋ ಕಂಪನೀಸ್. ಅದಾದ್ಮೇಲೆ ಬಜಾಜ್ ಫೈನಾನ್ಸ್ ಕಂಪನಿ ನೋಡ್ಕೊಂಡ್ರೆ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಏರ್ಟೆಲ್ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿರೋದಕ್ಕೆ. ಈ ಎಲ್ಲಾ ಕಂಪನೀಸ್ ಪಾಸಿಟಿವಿಟಿಯಿಂದ ಮತ್ತೆ ಮಾರ್ಕೆಟ್ ಪಾಸಿಟಿವ್ ಸೆಂಟಿಮೆಂಟ್ ಇಂದ ಇವತ್ತು ನಿಫ್ಟಿ ನೋಡ್ಕೊಂಡ್ರೆ ಎಬೋವ್ 150 ಪಾಯಿಂಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಇದೇ ತರ ಅಂದ್ರೆ 22nd HDFC ಬ್ಯಾಂಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ. ಅವತ್ತು ಕೂಡ HDFC ಬ್ಯಾಂಕ್ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರೆ ಅವತ್ತು ಕೂಡ ಮಾರ್ಕೆಟ್ ಇದೇ ತರನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗ ನಮ್ಮ ಮಾರ್ಕೆಟ್ ಟೈಮಲ್ಲಿ HDFC ಬ್ಯಾಂಕ್ ಕ್ವಾರ್ಟರ್ಲಿ ಪ್ರಿವ್ಯೂ ಡೇಟಾನ ಅಪ್ಡೇಟ್ ಮಾಡಿದ್ದಾರೆ. ಈ ಡೇಟಾ ಅಪ್ಡೇಟ್ ಆದಮೇಲೆ ಅನಲಿಸ್ಟ್ ಅವ್ರ ಒಪಿನಿಯನ್ನ ಶೇರ್ ಮಾಡಿದ್ದಾರೆ. ಏನಂತ ಅಂದರೆ ಇಯರ್ ಆನ್ ಇಯರಲ್ಲಿ ಇವ್ರ ಪ್ರಾಫಿಟ್ಸ್ ನೋಡಿಕೊಂಡ್ರೆ 2-3% ಗ್ರೋತ್ ಇರುತ್ತೆ ಅಂತ ಹೇಳಿದ್ದಾರೆ. ಅದಾದಮೇಲೆ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಇವ್ರ ಪ್ರಾಫಿಟ್ಸ್ ನೋಡಿಕೊಂಡ್ರೆ 6% ಫಾಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದಾದಮೇಲೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಕೂಡ ಫಾಲ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಓವರ್ ಆಲ್ ಇವಾಗ ಅನಲಿಸ್ಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದಕ್ಕಿಂತ HDFC ಬ್ಯಾಂಕ್ ಅವರು ಸ್ವಲ್ಪ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರೆ ಮಾರ್ಕೆಟಲ್ಲಿ ಇನ್ನೊಂದು ರ್ಯಾಲಿನ ನೋಡ್ಬೋದು. ನೋಡೋಣ 22nd HDFC ಬ್ಯಾಂಕ್ ಅವರು ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್
ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲಿ ಸುಪ್ರೀಂ ಇಂಡಸ್ಟ್ರೀಸ್ ಕಂಪನಿ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಫಸ್ಟ್ ಇವಾಗ ಇವ್ರ ಬಿಸ್ನೆಸ್ ನೋಡ್ಕೊಂಡ್ರೆ ಇವ್ರ ಹತ್ರ ತುಂಬಾನೇ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಇದೆ. ಅದರಲ್ಲಿ ಪ್ಲಾಸ್ಟಿಕ್ ಪೈಪಿಂಗ್ ಸಿಸ್ಟಮ್ ಇಂದನೇ ಹೈಯೆಸ್ಟ್ ರೆವಿನ್ಯೂಸ್ ಬರುತ್ತೆ ಇವ್ರಿಗೆ. ಒಂದ್ಸಲ ಈ ಪಿಕ್ಚರ್ನ ನೋಡಿ, ಈ ಪಿಕ್ಚರಲ್ಲಿರೋ ಪ್ರಾಡಕ್ಟ್ಸ್ನೆಲ್ಲನೂ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದರಲ್ಲಿ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಆಗಲಿ, ಪ್ಯಾಕೇಜಿಂಗ್ ಪ್ರಾಡಕ್ಟ್ಸ್ ಆಗಲಿ, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಆಗಲಿ, ಕಾಂಪೋಸಿಟ್ ಸಿಲಿಂಡರ್ಸ್ ಆಗಲಿ, ಈ ಎಲ್ಲ ಪ್ರಾಡಕ್ಟ್ಸ್ನೂ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇಂಡಿಯಾದಲ್ಲೇ 30 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇದೆ ಮತ್ತು 11 ಸ್ಟೇಟ್ಸಲ್ಲಿ ಇವ್ರ ಆಪರೇಷನ್ಸ್ನ ನಡೆಸ್ತಾ ಇದ್ದಾರೆ. ಇವಾಗ ಈ ಪ್ಲಾಸ್ಟಿಕ್ ಪೈಪಿಂಗಿಂದನೇ ಇವ್ರಿಗೆ ಹೈಯೆಸ್ಟ್ ರೆವಿನ್ಯೂಸ್ ಬರುತ್ತೆ. ನೆಕ್ಸ್ಟ್ ಇವಾಗ ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ ಜಸ್ಟ್ 2% ಮಾತ್ರನೇ ಗ್ರೋ ಆಗಿರೋದು ಮತ್ತು ಪ್ರಾಫಿಟ್ಸ್ ನೋಡಿಕೊಂಡ್ರೆ 27% ಡೌನ್ ಆಗಿದೆ. ಮತ್ತು ಲಾಸ್ಟ್ 2-3 ಕ್ವಾರ್ಟರ್ಸಿಂದನೂ ಈ ಕಂಪನಿ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಯಾಕಂದರೆ ಗೌರ್ಮೆಂಟ್ ಸ್ಪೆಂಡಿಂಗ್ ಕಮ್ಮಿ ಆಗಿದೆ, ಅದ್ರ ಜೊತೆಗೆ ಇವ್ರ ರಾ ಮೆಟೀರಿಯಲ್ ಪ್ರೈಸ್ ಕೂಡ ತುಂಬಾ ಫ್ಲಕ್ಚುಯೇಟ್ ಆಗ್ತಾ ಇದೆ. ಅದರಿಂದ ಇವ್ರ ಪ್ರಾಫಿಟಬಿಲಿಟಿ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಈ ಎರಡೂ ರೀಸನಿಂದ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ಆದರೆ ಲಾಂಗ್ ಟರ್ಮ್ಗೋಸ್ಕರ ಯಾರಾದರೂ ಈ ಕಂಪನಿನ ಸ್ಟಡಿ ಮಾಡಬೇಕು ಅಂದರೆ ಒಂದ್ಸಲ ಸ್ಟಡಿ ಮಾಡಿ. ತುಂಬಾ ಚೆನ್ನಾಗಿರೋ ಕಂಪನಿ, ಜೊತೆಗೆ ಇವ್ರ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ನೋಡ್ಕೊಂಡ್ರು ತುಂಬಾ ಡೈವರ್ಸಿಫೈಡ್ ಆಗಿದೆ. ಮತ್ತು ಇನ್ನೊಂದು ವಿಚಾರ ಏನು ಅಂದರೆ ಈ ಮೋತಿಲಾಲ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅವರು ಈ ಕಂಪನಿಯಲ್ಲಿ ಅಗ್ರೆಸಿವ್ ಆಗಿ ಬೈ ಮಾಡ್ತಾನೆ ಇದ್ದಾರೆ ಲಾಸ್ಟ್ 2-3 ಮಂತ್ಸಿಂದ. ನೋಡೋಣ ಕಮಿಂಗ್ ಟೈಮಲ್ಲಿ ಯಾವ ಥರ ಗ್ರೋತ್ ಇರುತ್ತೆ ಅಂತ. ನೆಕ್ಸ್ಟ್ ಫೈನಲ್ ಆಗಿ ನಮ್ಮ ಮಾರ್ಕೆಟ್ ಕ್ಲೋಸ್ ಆಗೋ ಟೈಮಲ್ಲಿ ಝೊಮ್ಯಾಟೊ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ನೋಡಿಕೊಂಡ್ರೆ 64% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ನೋಡಿಕೊಂಡ್ರೆ 57% ಡೌನ್ ಆಗಿದೆ. ಅದರಿಂದನೇ ಶೇರ್ ಪ್ರೈಸ್ ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 7%ವರೆಗೂ ಫಾಲ್ ಆಗಿರೋದು. ಯಾಕಂದರೆ ಇವರು ಅಗ್ರೆಸಿವ್ ಆಗಿ ನಂಬರ್ ಆಫ್ ಸ್ಟೋರ್ಸ್ನ ಇನ್ಕ್ರೀಸ್ ಮಾಡ್ಕೊತಾ ಬರ್ತಾ ಇದ್ದಾರೆ. ಅದರಿಂದ ಇವ್ರ ಪ್ರಾಫಿಟಬಿಲಿಟಿಗೆ ಎಫೆಕ್ಟ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದ್ರ ಜೊತೆಗೆ ಮ್ಯಾನೇಜ್ಮೆಂಟ್ ಅವ್ರು ಸಹ ಸ್ವಲ್ಪ ವೀಕ್ ಗೈಡೆನ್ಸ್ನ ಕೊಟ್ಟಿದ್ದಾರೆ. ನೋಡೋಣ ನಾಳೆ ಕೂಡ ಮಾರ್ಕೆಟಲ್ಲಿ ಶೇರ್ ಪ್ರೈಸ್ ಕರೆಕ್ಟ್ ಆಗುತ್ತಾ ಇಲ್ವಾ ಅಂತ. ಇದ್ರ ಜೊತೆಗೆ ನಾಳೆ ಇನ್ನೂ ಕಂಪ್ಲೀಟಾಗಿ ಡೀಟೈಲಾಗಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ್ದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.